ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಮೊನ್ನೆ ನಡೆದ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ನಮ್ಮ ಭಾರತ 76 ರನ್ಗಳ ಅಂತರದಿಂದ ಸೋತ ನಂತರ ರವಿಚಂದ್ರನ್ ಅಶ್ವಿನ್ ಅವರು ಲೈವ್ನಲ್ಲಿ ಬರ್ತಾರೆ. ಲೈವ್ನಲ್ಲಿ ಬಂದು ಹಿಗ್ಗಾಮುಗ್ಗಾ ತರಾಟೆ ತೊಗೊಂಡಿದ್ರು ಅಂತಲೇ ಹೇಳ್ಬೋದು. ಗೌತಮ್ ಗಂಭೀರ್ ಅವರಿಗೆ ಏನು ಸಿಟ್ಟು ಅವರಿಗೆ, ಅವರ ಮೇಲೆ ಯಾಕೆ ಆ ಥರ ಲೈವ್ನಲ್ಲಿ ಅವರ ಮೇಲೆ ಕೋಪ ಬಂದಿದೆ ಅಂತ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ ಭಾರತ ಟೀಮ್ನ ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮೊದಲನೇದಾಗಿ ನೋಡೋದಾದರೆ ರವಿಚಂದ್ರನ್ ಅಶ್ವಿನ್ ಅವರು ಲೈವಲ್ಲಿ ಗೌತಮ್ ಗಂಭೀರ್ ಅವರ ಮೇಲೆ ಸೆಟ್ ಆಗೋ ಕಾರಣ ಏನಂದರೆ ಮೊನ್ನೆ ನಡೆದ ಸೌತ್ ಆಫ್ರಿಕಾ ವಿರುದ್ಧ ಮ್ಯಾಚಲ್ಲಿ ಅಕ್ಷರ್ ಪಟೇಲ್ ಅವ್ರನ್ನ ಆಚೆ ಇಡ್ತಾರೆ. ಅಲ್ಲಿ ನಮ್ಮ ಭಾರತ ತಂಡ ದೊಡ್ಡ ಮಿಸ್ಟೇಕ್ ಮಾಡಿತು ಅಂತಲೇ ಹೇಳ್ಬೋದು. ಅದಕ್ಕೆ ರವಿಚಂದ್ರನ್ ಅಶ್ವಿನ್ ಅವರಿಗೆ ಯಾಕೆ ಅಂದರೆ ಅಕ್ಷರ್ ಪಟೇಲ್ ಅವರು ಫಾರ್ಮಲ್ಲಿ ಇದ್ದರು, ಹಾಗೆ ಎಲ್ಲ ಚೆನ್ನಾಗಿ ಕೂಡ ಆಗ್ತಾಯಿತ್ತು. ಯಾಕೆ ಅವರನ್ನು ಆಚೆ ಇಟ್ಟಿದ್ದಾರೆ? ಹಾಗೆ ವಾಷಿಂಗ್ಟನ್ ಸುಂದರ್ ಅವ್ರನ್ನ ಇನ್ನಲ್ಲಿ ಆಡಿಸಿದ್ರು. ಬಟ್ ವಾಷಿಂಗ್ಟನ್ ಸುಂದರ್ ಅವ್ರನ್ನ ಆಡಿಸಲಿ ಪರವಾಗಿಲ್ಲ, ನಮಗೆ ಅದಕ್ಕೆ ಏನು ಬೇಜಾರಿಲ್ಲ. ಬಟ್ ಅಕ್ಷರ್ ಪಟೇಲ್ ಅವ್ರನ್ನ ಯಾಕೆ ಇವರು ಆಚೆ ಇಟ್ಟರು? ಅವರಿಂದ ಏನು ಕಳಪೆ ಪ್ರದರ್ಶನ ಅಂತೂ ಬಂದಿರಲಿಲ್ಲ. ಫಾರ್ಮಲ್ಲಿ ಕೂಡ ಇದ್ದರೆ, ಹಾಗೆ ಸ್ಪಿನ್ನು ಕೂಡ ಚೆನ್ನಾಗಿ ಹಾಕ್ತಾರೆ. ಬಾಲು ವಿಕೆಟ್ ಬೇಕನ್ನೋ ಟೈಮಲ್ಲಿ ವಿಕೆಟ್ ತಗೊಡ್ತಾರೆ. ಹಾಗೆ ನೋಡೋದಾದರೆ ವಾಷಿಂಗ್ಟನ್ ಸುಂದರು ಅಕ್ಷರ್ ಪಟೇಲ್ ಕಂಪೇರ್ ಮಾಡಿದರೆ ಅಕ್ಷರ್ ಪಟೇಲ್ ಅವರು ಇನ್ನೂ ಕೂಡ ಚೆನ್ನಾಗಿ ಆಡ್ತಾರೆ. ಹಾಗೆ ಬ್ಯಾಟಿಂಗಲ್ಲಿ ಕೂಡ ಎಷ್ಟೊಂದು ಕ್ರೂಷಿಯಲ್ ಟೈಮಲ್ಲಿ ರನ್ಸ್ಗಳನ್ನ ಕಲೆ ಹಾಕಿ ನಮ್ಮ ಭಾರತ ತಂಡ ಗೆಲ್ಲೋಕ್ಕೆ ಕೂಡ ಹೆಲ್ಪ್ ಮಾಡಿದ್ದಾರೆ. ಹೀಗಾಗಿ ಅಕ್ಷರ್ ಪಟೇಲ್ ಅವ್ರನ್ನ ಆಚೆ ಇಟ್ಟಿದ್ದರಿಂದ ರವಿಚಂದ್ರನ್ ಅಶ್ವಿನ್ ಅವರಿಗೆ ಗೌತಮ್ ಗಂಭೀರ್ ಅವ್ರ ಮೇಲೆ ತುಂಬಾ ಕೋಪ ಬಂದಿತ್ತು ಅಂತಲೇ ಹೇಳ್ಬೋದು. ಲೈವಲ್ಲೂ ಕೂಡ ಅವರು ಅದನ್ನೇ ಕೇಳ್ತಾರೆ. ಲೈವ್ ನಡೀತಾ ಇರೋ ಟೈಮಲ್ಲಿ ಲೈವ್ನಲ್ಲಿ ಅದನ್ನೇ ಕೇಳ್ತಾರೆ, ಯಾಕೆ ಅಕ್ಷರ್ ಪಟೇಲ್ ಅವ್ರನ್ನ ನೀವು ಆಚೆ ಇಟ್ರಿ? ಅವರಿಂದ ಏನು ಪರ್ಫಾರ್ಮೆನ್ಸ್ ಇರಲಿಲ್ವಾ, ಅಥವಾ ಏನು ಬ್ಯಾಟಿಂಗಲ್ಲೂ ಕೂಡ ರನ್ ಬಂದಿರಲ್ವ? ಯಾಕೆಂದರೆ ನಮ್ಮ ಟೀಮ್ ಇಂಡಿಯಾ ಇಲ್ಲಿಂದ ಎಲ್ಲ ಪ್ರತಿಯೊಂದು ಮ್ಯಾಚ್ ಗೆಲ್ಲಬೇಕಾಗಿರುತ್ತೆ. ಇವಾಗ ನೋಡಿದರೆ ನಮ್ಮ ಟೀಮ್ ಇಂಡಿಯಾಗೆ ಚಾನ್ಸ್ 5% ಅಷ್ಟೇ ಅನ್ಬೋದು. ಯಾಕೆಂದರೆ ಸಿಕ್ಕಾಪಟ್ಟೆ ರನ್ ರೇಟ್ ಮೈನಸ್ ಆಗಿಬಿಟ್ಟಿದೆ. ಮೊನ್ನೆಯ ಮ್ಯಾಚ್ ಸೋತ ನಂತರ ಸೌತ್ ಆಫ್ರಿಕಾ ವಿರುದ್ಧ ಅದಕ್ಕೆ 76 ರನ್ಗಳ ಅಂತರದ ಹೀನಾಯ ಸೋಲು ಅಂದರೆ ಅದು ರನ್ ರೇಟ್ ಮೇಲೆ ತುಂಬಾ ಹೊಡೆತ ಬಿದ್ದಿದೆ. ಹೀಗಾಗಿ ನಮ್ಮ ಭಾರತ ತಂಡ ಇನ್ನು ಮುಂದೆ ಸೆಮಿಫೈನಲ್ ತಲುಪಬೇಕಂದ್ರೆ ಬೃಹತ್ ಮತ್ತು 70-80 ರನ್ಸಿಂದ ಗೆಲ್ಲಬೇಕು. ಹಾಗೆ ಬಾಲಿಂಗಲ್ಲಿ ಡಿಪೆಂಡ್ ಮಾಡೋದಾದರೂ ಅಷ್ಟೇ. ಹಾಗೆ ಬ್ಯಾಟಿಂಗಲ್ಲಿ ಚೇಸ್ ಮಾಡೋದಾದರೆ 10th 12th 13th ಓವರ್ಗೆ ಏನಾದರೂ ಮ್ಯಾಚ್ ಮುಗಿಸಿದರೆ ನಮ್ಮ ಭಾರತ ತಂಡಕ್ಕೆ ಇನ್ನೂ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು. ನೋಡೋಣ ಮುಂದಿನ ಮ್ಯಾಚ್ಗಳಲ್ಲಿ ಯಾವ ಥರ ಪ್ಲೇಯಿಂಗ್ 11 ಬಿಡ್ತಾರೆ ಅಂತ ಹೇಳಿ, ನಮ್ಮ ಗೌತಮ್ ಗಂಭೀರ್ ಅವರು ಏನೆಲ್ಲ ಚೇಂಜ್ ಮಾಡ್ತಾರೆ ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.